ವಿಸಿ ನಾಲೆಯಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇದ್ರು ಕೂಡ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತಾ ಇಲ್ಲ. 2018ರಲ್ಲಿ ಕನಗನಮರಡಿ ಹತ್ರ ನಡೆದಂಥ ಬಸ್ ದುರಂತದಲ್ಲಿ 30ಕ್ಕೂ ಹೆಚ್ಚು ಜನ ಮೃತಪಟ್ಟರು. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಇದ್ರು. ಆದರೆ ಆ ಒಂದು ಸಂದರ್ಭದಲ್ಲೇ ಭರವಸೆಯನ್ನು ನೀಡಿದ್ರು, ವಿಸಿ ನಾಲೆಗೆ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆ ಭರವಸೆಯಾಗಿ ಉಳಿದಿರುವಂಥದ್ದು. ಹಾಗಾಗಿ ಪದೇ ಪದೇ ದುರಂತಗಳು ನಡೀತಾ ಇದೆ. ಕಳೆದ 1.5 ವರ್ಷಗಳಿಂದ ಈಚೆಗೆ 5 ಪ್ರಮುಖ ಅಪಘಾತಗಳು ನಡೆದಿವೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅದರಲ್ಲೂ ಕೂಡ ಹಿರಿಯರಿದ್ದಾರೆ, ಸಾಕಷ್ಟು ಇಂಥ ಅನಾಹುತಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಜೊತೆಗೆ ಇಲ್ಲಿ ಯಾಕಾಗಿ ಈ ರೀತಿಯ ಒಂದು ಅನಾಹುತಕ್ಕೆ ಕಾರಣ ಅನ್ನೋದನ್ನು ಅವ್ರನ್ನೇ ಕೇಳ್ತೀನಿ. ಯಜಮಾನ್ರೆ, ಇಲ್ಲಿ ನಿನ್ನೆ ಒಂದು ಅನಾಹುತ ಆಗಿದೆ, ಅದಕ್ಕೂ ಮೊದಲು ಸಾಕಷ್ಟು ಅನಾಹುತಗಳಾಗಿದೆ. ಯಾಕೆ ಇಲ್ಲಿ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ವಾ, ಏನಾಗಿದೆ ಅಂತ? ಕನಗನಮರಡಿ ಬಸ್ ಬಿದ್ದು ಒಂದು 30 ಜನ ಸಾವಾದಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಬಂದು ಖುದ್ದು ಸ್ಥಳ ಪರಿಶೀಲನೆ ಮಾಡಿ, ನಾವು ಇದೇ ಅಪಘಾತದ ಸ್ಥಳ ಇದೆ ಸ್ವಾಮಿ ಅಂತೇಳಿ ಉದಯಕೆರೆ ಚಾನಲ್ ಮಾರ್ಗನೇ ಅವ್ರನ್ನ ಕರ್ಕೊಂಬಂದು ಅಲ್ಲಿ ವಿಸಿ ಚಾನಲ್ಲು ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿದಾಗ ಅದಕ್ಕಿಂತ ಅದ್ಭುತವಾದಂಥ ಅಪಘಾತ ಸ್ಥಳ ಇದು. ಇದಕ್ಕೆ ಆದಷ್ಟು ಬೇಗ ಒಂದು ತಡೆಗೋಡೆ ಮಾಡಿ ಪಕ್ಕದಲ್ಲಿರುವಂಥ PWD ಜಾಗದಲ್ಲಿ ಬೇರೆ ಪರ್ಯಾಯವಾಗಿ ಒಂದು ರೋಡನ್ನು ವಿಶಾಲವಾಗಿ ಮಾಡಿಸ್ಕೊಡ್ತೀವಿ, ಇದನ್ನು ತಪ್ಪಿಸ್ತೀವಿ ಅಂಥೇಳಿ ಭರವಸೆ ಕೊಟ್ಟು ಹೋದರು. ನಾವು ನಮ್ಮದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರೇ ಬಂದು ಭರವಸೆ ಕೊಟ್ಟಿದ್ದಾರೆ, ನಮಗೆ ಈ ಕೆಲಸ ಆಗುತ್ತೆ, ಜನಗಳ ಸಾವು ನಿಲ್ಲುತ್ತೆ ಅಂಥೇಳಿ ತಿಳಿದಿದ್ದೊಬ್ಬದೆ. ಆದ್ರೂ ಕುಮಾರಸ್ವಾಮಿ ಅವರು ಹೇಳೋದ್ರು, ಇಲ್ಲಿ ರೋಡನ್ನು ವಿಸಿ ನಾಲೆ ವೀಕ್ಷಣೆಯನ್ನು ಮಾಡೋದ್ರು. ಅನಂತರ ಯಾವುದೇ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ ಒಂದು ಕಾರು ಫ್ಯಾಮಿಲಿ ಸಮೇತ ಬಿಡ್ತು. ಅವರು ಅರ್ಧಂಬರ್ಧ ಜೀವದಲ್ಲಿ ಉಳಿದ್ರು, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅನಂತರ ಒಂದು ದೊಡ್ಡ ವ್ಯಾನು ಲಾರಿ ಬಂದು ಅದು ಅಪಘಾತ ಆಗುವಂಥ ಸನ್ನಿವೇಶ 100%. ಮೊದಲು ಈ ಥರ ಇರಲಿಲ್ವಾ? ಯಾಕೆಂದರೆ ದಿಬ್ಬ ಇತ್ತಾ, ಏನು ಏರಿ ಇತ್ತಾ ಏನು ಅಂತ? ಏರಿ ಒಂದು 6 ಅಡಿ ಎತ್ತರಕ್ಕೆ 3 ಅಡಿ ಅಗಲಕ್ಕೆ ಒಂದು ದಿಬ್ಬ ಇತ್ತು ಸ್ವಾಮಿ. ಆಗ ಅಪಘಾತ ಕಡಿಮೆ ಇತ್ತು. ಈಗೀಗ ವೆಹಿಕಲ್ಗಳು ಸಿಕ್ಕಾಬಿಟ್ಟೆ ದಟ್ಟಣೆ ಆಯಿತು. ಅನಂತರ ಈ ರೋಡು ವಿಸ್ತೀರ್ಣ ಮಾಡಿದಾಗ ಅದೇ ಹಳೆ ರೋಡನ್ನು ಒಂದು ಸ್ವಲ್ಪ ವಿಸ್ತೀರ್ಣ ಮಾಡಿ ಆ ಮಣ್ಣನ್ನೇ ತೆಗೆದು 6 ಅಡಿ ಎತ್ತರವಂಥ ಮಣ್ಣನ್ನು ತೆಗೆದು ಹಾಕ್ಬಿಟ್ಟು ಅದ್ರ ಮೇಲೆ ತಪ್ಪೆ ಹಚ್ಬಿಟ್ಟು ಹೋಗ್ಬಿಟ್ರು. ಈ ಕಡೆ PWD ಜಾಗ ಏನೂ ಮುಟ್ಲೇ ಇಲ್ಲ. ಅದರಿಂದ ಈ ರೀತಿ ಅನಾಹುತಗಳು ಪದೇ ಪದೇ ಸಂಭವಿಸ್ತವೆ. ನೋಡಿ, ನಿನ್ನೆ ತಾನೇ ಕಾರು ಮುಗಿಸ್ಕೊಂಡು 4 ಜನ ಇದ್ದರು, 3 ಜನ ಸತ್ತರು. ಈಗಲೂ ಎಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಶಾಸಕರು, ಇಂಜಿನಿಯರ್ಗಳು, ಜಿಲ್ಲಾಧಿಕಾರಿ ಎಲ್ಲ ಬಂದರು. ನಾಳೆನೇ ಬಂದು ಸರ್ವೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಿಸ್ತೀವಪ್ಪ, ತಡೆಗೋಡೆ ಅಂತೂ ನಾಳೆಯಿಂದಲೇ ಇನ್ನು 4 ವಾರದೊಳಗೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳೋದ್ರು. ಇನ್ನೂ ಆಗಿಲ್ಲ. ಇವತ್ತು ಬರ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ರು. ನಾವು ಬೆಳಗ್ಗೆಯಿಂದ ಊಟ ಮಾಡಿದ್ರೆ ನೀರು ಕುಡಿದೇನೆ ಇಲ್ಲಿ ಕಾಯ್ತಾ ಇದ್ದೀವಿ, ಇನ್ನೂ ಬರಲಿಲ್ಲ ಅಧಿಕಾರಿಗಳು. ಸರ್, ಈಗ ಜನಪ್ರತಿನಿಧಿಗಳು ಅಂದರೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಏನಾದ್ರು ಈ ಬಗ್ಗೆ ಮಾಹಿತಿ ಇದೆಯಾ, ಅಥವಾ ಏನು ನೆನ್ನೆ ಬಂದು ಭರವಸೆ ಕೊಟ್ಟೋದ್ರು, ಏನಾಯಿತು ಸರ್ ಅಂತ? ನಿನ್ನೆ ಬಂದಿದ್ರು ಸರ್ ಜಿಲ್ಲಾಧಿಕಾರಿ, ನಮ್ಮ ಶಾಸಕರು ಬಂದಿದ್ದರು. ಟಿ ವಿಲೆಲ್ಲ ನೋಡ್ದೆ ನಾವು ಮಾಧ್ಯಮದಲ್ಲಿ. ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ನಾಳೆ 11ವರೆಗೆ ಎಲ್ಲ ಸ್ಪಾಟಿಗೆ ಬರ್ತೀವಿ, ಕಾರ್ ಎಲ್ಲಿ ಬಿದ್ದಿದೆ ಅಲ್ಲಿಗೆ ಬರ್ತೀನಿ ಅಂತಂದರು. ನಾವು ಬೆಳಿಗ್ಗೆ 10 ಗಂಟೆ ನಾವು 8ವರೆಗೆ ಬಂದು ಇಲ್ಲಿ ಕುಂತಿರೋದು. ಎಲ್ಲ ಬರ್ತಾರೆ ಅಂತ ಯಾರೂ ಬರಲಿಲ್ಲ. ಇದು ಭರವಸೆಯೇ ಅಷ್ಟೇ ಸೀಮಿತ ಅಂತ ಹೇಳ್ಕೊತಾ ಇದ್ದೀವಿ. ಇದು ಯಾಕೋ ಕಾರಣ ತಡೆಗೋಡೆನೂ ಮಾಡೋದಿಲ್ವೇನೋ ಅಂದ್ಕೊಂಡು ಭಯ ಇದೆ. ಇವಾಗ ಏನು ಮಾಡೋದು ಅಂತ ನಮ್ಗೆ ತಲೆನೂ ಗೊತ್ತಿಲ್ಲ. ನೆನ್ನೆಯಿಂದ ಮಾತಾಡಿ ನಮಗೂ ಇದಾಗ್ಬಿಟ್ಟಿದೆ. ಅಲ್ಲ, ಇಷ್ಟೊಂದು ಹತಾಶೆ ಆಗೋದು ಯಾಕೆ ಅಂತ? ಯಾಕೆಂದರೆ ಹೋರಾಟ ನೀವು ನಿರಂತರವಾಗಿ ಬರ್ತಾ ಇದ್ದೀರಿ, ಆದರೆ ಅಧಿಕಾರಿಗಳ ನಡೆಯಿಂದ ಈ ರೀತಿ ಬೇಸರ ಆಗಿರೋದಾ? ಅದ್ರಲ್ಲಿ ಹಣ ಕೊರತೆ ಇರ್ಬೋದು ಅಂತ ಏನೋ ಅಂತ ಅನ್ನಿಸ್ತದೆ ನಮಗೇನು. ಎಲ್ಲ ಬಿಟ್ಟಿ ಬಗೆಗಳಿಗೆ ದುಡ್ಡು ಕೊಟ್ಬಿಟ್ಟು ಇಲ್ಲಿಗೆ ದುಡ್ಡು ಇಲ್ವೇನೋ, ಅದರಿಂದ ಈ ಥರ ಆಗ್ಬೋದೇನೋ ಅಂತ ಈಗ ಎಷ್ಟು ಕಿಲೋಮೀಟರ್ ಆಗಬೇಕು ನಿಮ್ಮ ಬ್ಯಾರಿಕೇಡ್ ಆಗಬೇಕು ಅಂದರೆ ತಡೆಗೋಡೆ ಆಗಬೇಕಾಗಿರೋದು? ಹುಲಿಕೆರೆಯಿಂದ ಮಾಚಳ್ಳಿ ಮಾರ್ಗವಾಗಿ ಜೈಪುರ ಗಂಟ 3 ಕಿಲೋಮೀಟರ್ ಅದು. ಇದು ಅತ್ಯಂತ ಅಪಾಯ ಸ್ಥಳ. ಇಲ್ಲಿವರೆಗಾರು ಆದರೆ ಸಾಕು ನಮಗೆ. ಇನ್ನು ಬಾಕಿ ಕಡೆ ಕಾವಲಿ ಇದ್ರೂ ಅಲ್ಲಿ ರಸ್ತೆ ಇಲ್ಲ ಮತ್ತು ಬಸ್ ಓಡಾಡಲ್ಲ. ಇದು ಮೇಯ್ನು ಪಾಂಡುಪುರ ಮತ್ತು ಮೇಲ್ಕೋಟೆ ಮೇನ್ ರೋಡ್. ಇದು ಪಾಂಡುಪುರ ಮತ್ತು ಮಂಡ್ಯ ಮೇನ್ ರೋಡು. ಇಲ್ಲೇ ದಿನನಿತ್ಯ ಬಸ್ಸು ಮತ್ತು ಮಕ್ಕಳು ಬಸ್ಸು, ಸ್ಕೂಟ್ರು ಇಲ್ಲೇ ಹೋಗೋದು. ದಯವಿಟ್ಟು ಇವತ್ತು ತಡೆಗೋಡೆ ಮಾಡ್ತಿದ್ದು ಹೇಳಿದ್ರು, ಇಲ್ಲೇ ಕಾಯ್ತಾ ಇದ್ದೀವಿ. ತಿರ್ಗಿ ಈಗ ತಹಸೀಲ್ದಾರ್ ಫೋನ್ ಮಾಡಿದೆ, ಹೇಳಿದ್ದೀನಿ 1ವರೆಗೆ ಬರ್ತಿದ್ದು ಹೇಳಿದ್ದಾರೆ. 1ವರೆನೂ ಕಾಯ್ತಿದ್ವಿ, ನೋಡೋಣ. ನಿಮ್ಮ ಜೊತೆ ನಾವು ಇರ್ತೀವಿ ಸರ್, ನಿಮ್ಮ ಹೋರಾಟಕ್ಕೆ ನಾವು ಕೂಡ ದನಿಯಾಗಿರ್ತೀವಿ. ರಿಪಬ್ಲಿಕ್ ಕನ್ನಡ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ. ಸರ್, ಈಗ ಹೇಳಿ, ದಿನನಿತ್ಯ ನೀವು ಈ ರೋಡಲ್ಲಿ ಸಂಚಾರ ಮಾಡ್ತಾನೆ ಇರ್ತೀರಿ, ಯಾವ ರೀತಿ ಭಯ ಆಗುತ್ತೆ ಈ ರೋಡಲ್ಲಿ ಸಂಚಾರ ಮಾಡಿ? ಇದು ಮಕ್ಕಳು ಓಡಾಡ್ತಾರೆ, ತಿರ್ಗಾ ಬಸ್ಸು ಓಡಾಡ್ತವೆ. ಇಲ್ಲಿ ತಡೆಗೋಡೆ ಯಾವತ್ತೂ ಹಾಕಿಲ್ಲ.
ಇಲ್ಲ ಮೊದಲು ಒಂದು 6 ವರ್ಷದ ಹಿಂದೆ ಇಷ್ಟು ಎತ್ತರ ಇತ್ತು, ಒಂದು 6 ಅಡಿ ಇತ್ತು. ತಿರ್ಗಿ ಇದನ್ನೇ ಮಟ್ಟ ಮಾಡಿ ಮಣ್ಣ ರೋಡ್ ಮಾಡವ್ರೆ, ಹಾಳು ಮಾಡ್ಬಿಟ್ಟವ್ರೆ. ತಿರ್ಗಾ ಮಕ್ಕಳು ಇಲ್ಲ ಅಂದ್ರೆ ದಿನಕ್ಕೆ ಒಂದು 100ರಿಂದ 200 ಮಕ್ಕಳು ಒಡ್ಡಾಡ್ತಾ ಇರ್ತಾರೆ ಬಸ್ಸಲ್ಲಿ, ಅಪ್ ಡೌನು ಬಸ್, ಸ್ಕೂಲ್ ಬಸ್ಸು. ಅದರಿಂದ ಇಲ್ಲಿ ಭಾರಿ ತೊಂದರೆ ಆಗಿದೆ. ಆಮ್ಯಾಕೆ ಇಲ್ಲಿ ಓಡಾಡೋರು VIP ಮಕ್ಕಳೆಲ್ಲ ಈ ರಾಜಕಾರಣಿ ಮಕ್ಕಳೆಲ್ಲ ರೈತರ ಮಕ್ಕಳು. ಈ ರೈತರ ಮಕ್ಕಳು ಓಡಾಡಿ VIP ಮಕ್ಕಳು ರಾಜಕಾರಣಿ ಮಕ್ಕಳಾಗಿದ್ರೆ ಬಂದು ಮಾಡಿಸಿರೋರು ರೋಡ್ನೇ ಆಗಲಿ ಏನೇ ಆಗಲಿ ತಡೆಗಟ್ಟೆ ಹಾಕಿದ್ರೆ ಮಾಡೋರು. VIP ಮಕ್ಕಳಿಲ್ಲ, ಇಲ್ಲಿ ಬಂದಿರೋ ರೈತರ ಮಕ್ಕಳು. ಏನೇ ಆದರೂ ಏನೇ ಬಿಡ್ಲಿ, ರೈತರಿಗೆ ಏನಾಗಬೇಕು, ಅವ್ರಿಗೇನಾಗಬೇಕು ರಾಜಕಾರಣಿಗಳ್ಗೆ? ಇಲ್ಲಿ ಹಾಳಾಯ್ತಾ ಇರೋರು ರೈತರು. ಯಾವತ್ತು ರೈತರು ಮುಂದೆ ಬಂದಿರೋದೇ ಇತಿಹಾಸದಲ್ಲೇ ಇಲ್ಲ. ಈಗ ಸರ್, ಎಷ್ಟು ದಿವಸ ಡೆಡ್ಲೈನ್ ಕೊಡ್ತೀರಿ, ಇಲ್ಲ ಹೋರಾಟ ಏನಾದ್ರು ರೂಪಿಸ್ತೀರಾ? ಯಾಕೆಂದರೆ ಎಷ್ಟು ದಿವಸ ಈ ರೀತಿ ಸಾವು ಆಗಬೇಕು ಅಂತ? ಸ್ವಾಮಿ, ಇನ್ನೊಂದು 2-3 ಸ್ಥಳ ಬಂದು ಅವರು ಕ್ರಮ ತಗೊಂಡು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋ ತನಕ ಮಾಡದೆ ಹೋದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ತಾವು ನಮ್ಮ ಧ್ವನಿಗೆ ಹೂಗೊಟ್ಟು ನಮ್ಮ ಜೊತೆಗೆ ನಿಂತು ಯಜಮಾನ್ರೆ, ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರ್ತದೆ. ನೀವು ಯಾವತ್ತೇ ಹೋರಾಟ ಮಾಡ್ತೀನಿ ಅಂತ ಕರೆದ್ರು ನಿಮ್ಮ ಸಮಸ್ಯೆ ಸಾಲ್ವ್ ಆಗುವವರೆಗೂ ನಿಮ್ಮ ಜೊತೆ ನಾವು ನಿಲ್ತೀವಿ. ಸರ್, ಕೊನೆಯದಾಗಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ನಾವು ನೆನ್ನೆನೂ ಮಾತಾಡಿದ್ದೀವಿ, ಈ ರಸ್ತೆನೇ ಬೇಡ ನಮಗೆ, ಈ ರಸ್ತೆನೇ ಬೇಡ. ಸಾವು ಜಾಸ್ತಿ ಆಯ್ತಾ ಇರೋದ್ರಿಂದ ಈ ರಸ್ತೆನೇ ಬೇಡ ಅಂತ ಹೇಳ್ತಿದ್ದೀವಿ ನಾವು. ಈ ರಸ್ತೆನೇ ಬೇಡ, ಒಂದು 10 ಕಿಲೋಮೀಟ್ರ್ ಬಳಸ್ಕೋದ್ರೂ ಪರವಾಗಿಲ್ಲ. ಅತ್ಯಂತ ಅಪಾಯಕಾರಿ ಸ್ಥಳ ಕಾವಲಿ ಆಗಿರೋದ್ರಿಂದ ದಯವಿಟ್ಟು ಇವತ್ತು ಹೇಳಿದ್ರು, ಇವತ್ತು ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಏನೋ 1:15 ಅಂತ ಹೇಳಿದ್ದಾರೆ. ಬರಲಿಲ್ಲ ಅಂದರೆ ಇದು ಭರವಸೆನೇ ಅಷ್ಟೇ ಅಂತ ತಿಳ್ಕೊತೀವಿ. ಸರ್, ಇದು ಇವರು ಬರ್ನಿಲ್ಲ ಅಂತಂದರೆ JCB ಕರೆಸ್ತೀವಿ, ರೋಡ್ ಬಗಿಸ್ತೀವಿ, ರೋಡ್ ತಡಂಗನೆ ಮಾಡ್ತೀವಿ ಅಷ್ಟೇ. ಇಲ್ಲಿ ಫಸ್ಟ್ ತಡಂಗನೆ ಹಾಕಿದ್ರೆ ಮಾತ್ರ ರೋಡ್ ಬಿಡ್ತೀವಿ, ಇಲ್ಲಾಂದರೆ ಬಿಡಲ್ಲ ಸರ್. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿದೆ, ಅವರ ಆಕ್ರೋಶದ ನುಡಿಗಳು. ಯಾಕೆಂದರೆ 1-2 ಅನಾಹುತ ನಡೆದ್ರೆ ಏನೋ ಆಕಸ್ಮಿಕವಾಗಿ ಆಗೋಯ್ತು ಅಂತ ಹೇಳ್ಕೋಬೋದು. VC ನಾಲೆಯಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇದೆ. ಅದು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ದುರಂತಗಳು ನಡೀತಾ ಇರೋದ್ರಿಂದ ಇಲ್ಲಿನ ಸ್ಥಳೀಯರು ಕೂಡ ರೋಷಿ ಹೋಗಿದ್ದಾರೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಹಾಗಾಗಿ ಆಕ್ರೋಶದ ನುಡಿಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ವಾರ ಟೈಮ್ ಕೊಡ್ತೀವಿ, ಅಷ್ಟೊತ್ತಿಗೇನಾದ್ರೂ ಸರಿಪಡಿಸ್ತಿಲ್ಲ ಅಂದರೆ ನಮ್ಮ ಹೋರಾಟ ಬೇರೆ ರೀತಿಯೇ ಇರ್ತದೆ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಇಲ್ಲಿನ ಜನರ ಪರವಾಗಿರುತ್ತೆ ಅಂತ ಒಂದು ಭರವಸೆಯನ್ನು ಕೊಡ್ತಾ ಈ ಸಮಸ್ಯೆ ಸಾಲ್ವ್ ಆಗುವವರೆಗೂ ಕೂಡ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. VC ನಾಲೆಯಲ್ಲಿ ಪದೇ ಪದೇ ದುರಂತಗಳು ನಡೀತಾ ಇದ್ರು ಕೂಡ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ತಾ ಇಲ್ಲ. 2018ರಲ್ಲಿ ಕನಗನಮರಡಿ ಹತ್ರ ನಡೆದಂಥ ಬಸ್ ದುರಂತದಲ್ಲಿ 30ಕ್ಕೂ ಹೆಚ್ಚು ಜನ ಮೃತಪಟ್ಟರು. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿ HD ಕುಮಾರಸ್ವಾಮಿ ಅವರೇ ಇದ್ದರು. ಆದರೆ ಆ ಒಂದು ಸಂದರ್ಭದಲ್ಲೇ ಭರವಸೆಯನ್ನು ನೀಡಿದ್ರು, VC ನಾಲೆಗೆ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ. ಆ ಭರವಸೆಯಾಗಿ ಉಳಿದಿರುವಂಥದ್ದು. ಹಾಗಾಗಿ ಪದೇ ಪದೇ ದುರಂತಗಳು ನಡೀತಾ ಇದೆ. ಕಳೆದ 1.5 ವರ್ಷಗಳಿಂದ ಈಚೆಗೆ 5 ಪ್ರಮುಖ ಅಪಘಾತಗಳು ನಡೆದಿವೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅದರಲ್ಲೂ ಕೂಡ ಹಿರಿಯರಿದ್ದಾರೆ, ಸಾಕಷ್ಟು ಇಂಥ ಅನಾಹುತಗಳನ್ನು ಕಣ್ಣಾರೆ ಕಂಡಿದ್ದಾರೆ. ಜೊತೆಗೆ ಇಲ್ಲಿ ಯಾಕಾಗಿ ಈ ರೀತಿಯ ಒಂದು ಅನಾಹುತಕ್ಕೆ ಕಾರಣ ಅನ್ನೋದನ್ನು ಅವ್ರನ್ನೇ ಕೇಳ್ತೀನಿ. ಯಜಮಾನ್ರೆ, ಇಲ್ಲಿ ನಿನ್ನೆ ಒಂದು ಅನಾಹುತ ಆಗಿದೆ, ಅದಕ್ಕೂ ಮೊದಲು ಸಾಕಷ್ಟು ಅನಾಹುತಗಳಾಗಿದೆ. ಯಾಕೆ ಇಲ್ಲಿ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ವಾ, ಏನಾಗಿದೆ ಅಂತ? ಕನಗನಮರಡಿ ಬಸ್ ಬಿದ್ದು ಒಂದು 30 ಜನ ಸಾವಾದಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಬಂದು ಖುದ್ದು ಸ್ಥಳ ಪರಿಶೀಲನೆ ಮಾಡಿ, ನಾವು ಇದೇ ಅಪಘಾತದ ಸ್ಥಳ ಇದೆ ಸ್ವಾಮಿ ಅಂತೇಳಿ ಉದಯಕೆರೆ ಚಾನಲ್ ಮಾರ್ಗನೇ ಅವ್ರನ್ನ ಕರ್ಕೊಂಬಂದು ಅಲ್ಲಿ VC ಚಾನಲ್ಲು ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿದಾಗ ಅದಕ್ಕಿಂತ ಅದ್ಭುತವಾದಂಥ ಅಪಘಾತ ಸ್ಥಳ ಇದು. ಇದಕ್ಕೆ ಆದಷ್ಟು ಬೇಗ ಒಂದು ತಡೆಗೋಡೆ ಮಾಡಿ ಪಕ್ಕದಲ್ಲಿರುವಂಥ PWD ಜಾಗದಲ್ಲಿ ಬೇರೆ ಪರ್ಯಾಯವಾಗಿ ಒಂದು ರೋಡನ್ನು ವಿಶಾಲವಾಗಿ ಮಾಡಿಸ್ಕೊಡ್ತೀವಿ, ಇದನ್ನು ತಪ್ಪಿಸ್ತೀವಿ ಅಂಥೇಳಿ ಭರವಸೆ ಕೊಟ್ಟು ಹೋದರು. ನಾವು ನಮ್ಮದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯವರೇ ಬಂದು ಭರವಸೆ ಕೊಟ್ಟಿದ್ದಾರೆ, ನಮಗೆ ಈ ಕೆಲಸ ಆಗುತ್ತೆ, ಜನಗಳ ಸಾವು ನಿಲ್ಲುತ್ತೆ ಅಂಥೇಳಿ ತಿಳಿದಿದ್ದೊಬ್ಬದೆ. ಆದ್ರೂ ಕುಮಾರಸ್ವಾಮಿ ಅವರು ಹೇಳೋದ್ರು, ಇಲ್ಲಿ ರೋಡನ್ನು VC ನಾಲೆ ವೀಕ್ಷಣೆಯನ್ನು ಮಾಡೋದ್ರು. ಅನಂತರ ಯಾವುದೇ ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತೆ ಒಂದು ಕಾರು ಫ್ಯಾಮಿಲಿ ಸಮೇತ ಬಿಡ್ತು. ಅವರು ಅರ್ಧಂಬರ್ಧ ಜೀವದಲ್ಲಿ ಉಳಿದ್ರು, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ಅನಂತರ ಒಂದು ದೊಡ್ಡ ವ್ಯಾನು ಲಾರಿ ಬಂದು ಅದು ಅಪಘಾತ ಆಗುವಂಥ ಸನ್ನಿವೇಶ 100%. ಮೊದಲು ಈ ಥರ ಇರಲಿಲ್ವಾ? ಯಾಕೆಂದರೆ ದಿಬ್ಬ ಇತ್ತಾ, ಏನು ಏರಿ ಇತ್ತಾ, ಏನು ಅಂತ? ಏರಿ ಒಂದು 6 ಅಡಿ ಎತ್ತರಕ್ಕೆ 3 ಅಡಿ ಅಗಲಕ್ಕೆ ಒಂದು ದಿಬ್ಬ ಇತ್ತು ಸ್ವಾಮಿ. ಆಗ ಅಪಘಾತ ಕಡಿಮೆ ಇತ್ತು. ಈಗೀಗ ವೆಹಿಕಲ್ಗಳು ಸಿಕ್ಕಾಬಿಟ್ಟೆ ದಟ್ಟಣೆ ಆಯಿತು.
ಅನಂತರ ಈ ರೋಡು ವಿಸ್ತೀರ್ಣ ಮಾಡಿದಾಗ ಅದೇ ಹಳೆ ರೋಡನ್ನು ಒಂದು ಸ್ವಲ್ಪ ವಿಸ್ತೀರ್ಣ ಮಾಡಿ ಆ ಮಣ್ಣನ್ನೇ ತೆಗೆದು 6 ಅಡಿ ಎತ್ತರವಂತ ಮಣ್ಣನ್ನು ತೆಗೆದು ಹಾಕ್ಬಿಟ್ಟು ಅದ್ರ ಮೇಲೆ ತೆಪ್ಪೆ ಹಚ್ಬಿಟ್ಟು ಹೋಗ್ಬಿಟ್ರು. ಈ ಕಡೆ PWD ಜಾಗ ಏನೂ ಮುಟ್ಲೇ ಇಲ್ಲ. ಅದರಿಂದ ಈ ರೀತಿ ಅನಾಹುತಗಳು ಪದೇ ಪದೇ ಸಂಭವಿಸ್ತವೆ. ನೋಡಿ, ನಿನ್ನೆ ತಾನೇ ಕಾರು ಮುಗಿಸ್ಕೊಂಡು 4 ಜನ ಇದ್ದರು, 3 ಜನ ಸತ್ತರು. ಈಗಲೂ ಎಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಶಾಸಕರು, ಇಂಜಿನಿಯರ್ಗಳು, ಜಿಲ್ಲಾಧಿಕಾರಿ ಎಲ್ಲ ಬಂದರು. ನಾಳೆನೇ ಬಂದು ಸರ್ವೆ ಮಾಡಿ ಪರ್ಯಾಯ ವ್ಯವಸ್ಥೆ ಮಾಡಿಸ್ತೀವಪ್ಪ, ತಡೆಗೋಡೆ ಅಂತೂ ನಾಳೆಯಿಂದಲೇ ಇನ್ನು 4 ವಾರದೊಳಗೆ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳೋದ್ರು. ಇನ್ನೂ ಆಗಿಲ್ಲ. ಇವತ್ತು ಬರ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದರು. ನಾವು ಬೆಳಗ್ಗೆಯಿಂದ ಊಟ ಮಾಡಿದ್ರೆ ನೀರು ಕುಡಿದೇ ಇಲ್ಲಿ ಕಾಯ್ತಾ ಇದ್ದೀವಿ. ಇನ್ನೂ ಬರಲಿಲ್ಲ ಅಧಿಕಾರಿಗಳು. ಸರ್, ಈಗ ಜನಪ್ರತಿನಿಧಿಗಳು ಅಂದ್ರೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಏನಾದ್ರು ಈ ಬಗ್ಗೆ ಮಾಹಿತಿ ಇದೆಯಾ, ಅಥವಾ ಏನು ನೆನ್ನೆ ಬಂದು ಭರವಸೆ ಕೊಟ್ಟೋದ್ರು, ಏನಾಯ್ತು ಸರ್ ಅಂತ? ನಿನ್ನೆ ಬಂದಿದ್ರು ಸರ್ ಜಿಲ್ಲಾಧಿಕಾರಿ, ನಮ್ಮ ಶಾಸಕರು ಬಂದಿದ್ರು. ಟಿ ವಿಲೆಲ್ಲ ನೋಡ್ದೆ ನಾವು ಮಾಧ್ಯಮದಲ್ಲಿ. ನಾಳೆನೇ ಕೆಲಸ ಸ್ಟಾರ್ಟ್ ಮಾಡ್ತೀವಿ, ನಾಳೆ 11ವರೆಗೆ ಎಲ್ಲ ಸ್ಪಾಟಿಗೆ ಬರ್ತೀವಿ, ಕಾರ್ ಎಲ್ಲಿ ಬಿದ್ದದೆ ಅಲ್ಲಿಗೆ ಬರ್ತೀನಿ ಅಂತಂದರು. ನಾವು ಬೆಳಿಗ್ಗೆ 10 ಗಂಟೆ, ನಾವು 8ವರೆಗೆ ಬಂದು ಇಲ್ಲಿ ಕುಂತಿರೋದು. ಎಲ್ಲ ಬರ್ತಾರೆ ಅಂತ ಯಾರೂ ಬರಲಿಲ್ಲ. ಇದು ಭರವಸೆಯೇ ಅಷ್ಟೇ ಸೀಮಿತ ಅಂತ ಹೇಳ್ಕೊತಾ ಇದ್ದೀವಿ. ಇದು ಯಾಕೋ ಕಾರಣ ತಡೆಗೋಡೆನೂ ಮಾಡೋದಿಲ್ವೇನೋ ಅನ್ಕೊಂಡು ಭಯ ಇದೆ. ಇವಾಗ ಏನು ಮಾಡೋದು ಅಂತ ನಮ್ಗೆ ತಲೆನೂ ಗೊತ್ತಿಲ್ಲ. ನಿನ್ನೆಯಿಂದ ಮಾತಾಡಿ ನಮಗೂ ಇದಾಗ್ಬಿಟ್ಟಿದೆ. ಅಲ್ಲ, ಇಷ್ಟೊಂದು ಹತಾಶೆ ಆಗೋದು ಯಾಕೆಂದ್ರೆ ಹೋರಾಟ ನೀವು ನಿರಂತರವಾಗಿ ಮಾಡ್ಕೊ ಬರ್ತಾ ಇದ್ದೀರಿ, ಆದರೆ ಅಧಿಕಾರಿಗಳ ನಡೆಯಿಂದ ಈ ರೀತಿ ಬೇಸರ ಆಗಿರೋದಾ? ಶಾಸಕರು, ಅಧಿಕಾರಿಗಳು ಅದ್ರಲ್ಲಿ ಹಣ ಕೊರತೆ ಇರ್ಬೋದು ಅಂತ ಏನೋ ಅಂತ ಅನ್ನಿಸ್ತದೆ ನಮಗೇನು. ಎಲ್ಲ ಬಿಟ್ಟಿ ಬಗೆಗಳಿಗೆ ದುಡ್ಡು ಕೊಟ್ಬಿಟ್ಟು ಇಲ್ಲಿಗೆ ದುಡ್ಡು ಇಲ್ವೇನೋ, ಅದರಿಂದ ಈ ಥರ ಆಗ್ಬೋದು ಏನೋ ಅಂತ ಈಗ ಎಷ್ಟು ಕಿಲೋಮೀಟರ್ ಆಗಬೇಕು ನಿಮ್ಮ ಬ್ಯಾರಿಕೇಡ್ ಆಗಬೇಕು ಅಂದ್ರೆ ತಡೆಗೋಡೆ ಆಗಬೇಕಾಗಿರೋದು? ಹುಲಿಕೆರೆಯಿಂದ ಮಾಚಳ್ಳಿ ಮಾರ್ಗವಾಗಿ ಜೈಪುರ ಗಂಟ 3 ಕಿಲೋಮೀಟರ್ ಅದು. ಇದು ಅತ್ಯಂತ ಅಪಾಯ ಸ್ಥಳ. ಇಲ್ಲಿವರೆಗಾರು ಆದರೆ ಸಾಕು ನಮಗೆ. ಇನ್ನು ಬಾಕಿ ಕಡೆ ಕಾವಲಿ ಇದ್ರೂ ಅಲ್ಲಿ ರಸ್ತೆ ಇಲ್ಲ ಮತ್ತು ಬಸ್ ಓಡಾಡಲ್ಲ. ಇದು ಮೇಯ್ನು ಪಾಂಡುಪುರ ಮತ್ತು ಮೇಲ್ಕೋಟೆ ಮೇನ್ ರೋಡ್. ಇದು ಪಾಂಡುಪುರ ಮತ್ತು ಮಂಡ್ಯ ಮೇನ್ ರೋಡು. ಇಲ್ಲೇ ದಿನನಿತ್ಯ ಬಸ್ಸು ಮತ್ತು ಮಕ್ಕಳು ಬಸ್ಸು, ಸ್ಕೂಟ್ರು ಇಲ್ಲೇ ಹೋಗೋದು. ದಯವಿಟ್ಟು ಇವತ್ತು ತಡೆಗೋಡೆ ಮಾಡ್ತಿತ್ತು ಹೇಳಿದ್ರು, ಇಲ್ಲೇ ಕಾಯ್ತಾ ಇದ್ದೀವಿ. ತಿರ್ಗಾ ಈಗ ತಹಸೀಲ್ದಾರ್ ಫೋನ್ ಮಾಡಿದೆ, ಹೇಳಿದ್ದೀನಿ 1ವರೆಗೆ ಬರ್ತಿತ್ತು ಹೇಳಿದ್ದಾರೆ. 1ವರೆನೂ ಕಾಯ್ತಿದ್ವಿ, ನೋಡೋಣ. ನಿಮ್ಮ ಜೊತೆ ನಾವು ಇರ್ತೀವಿ ಸರ್. ನಿಮ್ಮ ಹೋರಾಟಕ್ಕೆ ನಾವು ಕೂಡ ದನಿಯಾಗಿರ್ತೀವಿ. ರಿಪಬ್ಲಿಕ್ ಕನ್ನಡ ಯಾವತ್ತೂ ನಿಮ್ಮ ಜೊತೆ ಇರುತ್ತೆ ಸರ್. ಈಗ ಹೇಳಿ, ದಿನನಿತ್ಯ ನೀವು ಈ ರೋಡಲ್ಲಿ ಸಂಚಾರ ಮಾಡ್ತಾನೆ ಇರ್ತೀರಿ, ಯಾವ ರೀತಿ ಭಯ ಆಗುತ್ತೆ ಈ ರೋಡಲ್ಲಿ ಸಂಚಾರ ಮಾಡಿ? ಇದು ಮಕ್ಕಳು ಓಡಾಡ್ತಾರೆ, ತಿರ್ಗಾ ಬಸ್ಸು ಓಡಾಡ್ತವೆ. ಇಲ್ಲಿ ತಡೆಗೋಡೆ ಯಾವತ್ತೂ ಹಾಕಿಲ್ಲ. ಇಲ್ಲ, ಮೊದಲು ಒಂದು 6 ವರ್ಷದಿಂದ ಇಷ್ಟು ಎತ್ತರ ಇತ್ತು, ಒಂದು 6 ಅಡಿ ಇತ್ತು. ತಿರ್ಗಾ ಇದನ್ನೇ ಮಟ್ಟ ಮಾಡಿ ಮಣ್ಣ ರೋಡ್ ಮಾಡವ್ರೆ, ಹಾಳು ಮಾಡ್ಬಿಟ್ಟವ್ರೆ. ತಿರ್ಗಾ ಮಕ್ಕಳು ಇಲ್ಲ ಅಂದ್ರೆ ದಿನಕ್ಕೆ ಒಂದು 100ರಿಂದ 200 ಮಕ್ಕಳು ಓಡಾಡ್ತಾ ಇರ್ತಾರೆ ಬಸ್ಸಲ್ಲಿ, ಅಪ್ ಡೌನು ಬಸ್, ಸ್ಕೂಲ್ ಬಸ್ಸು. ಅದರಿಂದ ಇಲ್ಲಿ ಭಾರಿ ತೊಂದರೆ ಆಗಿದೆ. ಆಮ್ಯಾಕೆ ಇಲ್ಲಿ ಓಡಾಡೋರು VIP ಮಕ್ಕಳೆಲ್ಲ, ಈ ರಾಜಕಾರಣಿ ಮಕ್ಕಳೆಲ್ಲ ರೈತರ ಮಕ್ಕಳು. ಈ ರೈತರ ಮಕ್ಕಳು ಓಡಾಡಿ VIP ಮಕ್ಕಳು ರಾಜಕಾರಣಿ ಮಕ್ಕಳಾಗಿದ್ರೆ ಬಂದು ಮಾಡಿಸಿರೋರು ರೋಡ್ನೇ ಆಗಲಿ ಏನೇ ಆಗಲಿ ತಡೆಗಟ್ಟೆ ಹಾಕಿದ್ರೆ ಮಾಡೋರು. VIP ಮಕ್ಕಳಿಲ್ಲ, ಇಲ್ಲಿ ಬಂದಿರೋ ರೈತರ ಮಕ್ಕಳು. ಏನೇ ಆದರೂ ಏನೇ ಬಿಡ್ಲಿ, ರೈತರಿಗೆ ಏನಾಗಬೇಕು, ಅವ್ರಿಗೇನಾಗಬೇಕು ರಾಜಕಾರಣಿಗಳ್ಗೆ? ಇಲ್ಲಿ ಹಾಳಾಯ್ತಾ ಇರೋರು ರೈತರು. ಯಾವತ್ತು ರೈತರು ಮುಂದೆ ಬಂದಿರೋದೇ ಇತಿಹಾಸದಲ್ಲೇ ಇಲ್ಲ. ಈಗ ಸರ್, ಎಷ್ಟು ದಿವಸ ಡೆಡ್ಲೈನ್ ಕೊಡ್ತೀರಿ, ಇಲ್ಲ ಹೋರಾಟ ಏನಾದ್ರು ರೂಪಿಸ್ತೀರಾ? ಯಾಕೆಂದರೆ ಎಷ್ಟು ದಿವಸ ಈ ರೀತಿ ಸಾವು ಆಗಬೇಕು ಅಂತ? ಸ್ವಾಮಿ, ಇನ್ನೊಂದು 2-3 ಸ್ಥಳ ಬಂದು ಅವರು ಕ್ರಮ ತಗೊಂಡು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡೋ ತನಕ ಮಾಡದೆ ಹೋದರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ. ತಾವು ನಮ್ಮ ಧ್ವನಿಗೆ ಹೂಗೊಟ್ಟು ನಮ್ಮ ಜೊತೆಗೆ ನಿಂತು ಯಜಮಾನ್ರೆ, ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ನಿಮ್ಮ ಜೊತೆ ಇರ್ತದೆ. ನೀವು ಯಾವತ್ತೇ ಹೋರಾಟ ಮಾಡ್ತೀನಿ ಅಂತ ಕರೆದ್ರು ನಿಮ್ಮ ಸಮಸ್ಯೆ ಸಾಲ್ವ್ ಆಗುವವರೆಗೂ ನಿಮ್ಮ ಜೊತೆ ನಾವು ನಿಲ್ತೀವಿ. ಸರ್, ಕೊನೆಯದಾಗಿ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಏನು ಎಚ್ಚರಿಕೆ ಕೊಡ್ತೀರಿ? ನಾವು ನೆನ್ನೆನೂ ಮಾತಾಡಿದ್ದೀವಿ, ಈ ರಸ್ತೆನೇ ಬೇಡ ನಮಗೆ, ಈ ರಸ್ತೆನೇ ಬೇಡ. ಸಾವು ಜಾಸ್ತಿ ಆಯ್ತಾ ಇರೋದ್ರಿಂದ ಈ ರಸ್ತೆನೇ ಬೇಡ ಅಂತ ಹೇಳ್ತಿದ್ದೀವಿ ನಾವು. ಈ ರಸ್ತೆನೇ ಬೇಡ, ಒಂದು 10 ಕಿಲೋಮೀಟ್ರ್ ಬಳಸ್ಕೋದ್ರೂ ಪರವಾಗಿಲ್ಲ. ಅತ್ಯಂತ ಅಪಾಯಕಾರಿ ಸ್ಥಳ ಕಾವಲಿ ಆಗಿರೋದ್ರಿಂದ ದಯವಿಟ್ಟು ಇವತ್ತು ಹೇಳಿದ್ರು, ಇವತ್ತು ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಏನೋ 1ವರೆ ಅಂತ ಹೇಳಿದ್ದಾರೆ. ಬರಲಿಲ್ಲ ಅಂದರೆ ಇದು ಭರವಸೆನೇ ಅಷ್ಟೇ ಅಂತ ತಿಳ್ಕೊತೀವಿ ಸರ್. ಇದು ಇವರು ಬರ್ನಿಲ್ಲ ಅಂತಂದರೆ JCB ಕರೆಸ್ತೀವಿ, ರೋಡ್ ಬಗಿಸ್ತೀವಿ, ರೋಡ್ ತಡಂಗನೆ ಮಾಡ್ತೀವಿ ಅಷ್ಟೇ. ಇಲ್ಲಿ ಫಸ್ಟ್ ತಡಂಗನೆ ಹಾಕಿದ್ರೆ ಮಾತ್ರ ರೋಡ್ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ಸರ್. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿದೆ, ಅವರ ಆಕ್ರೋಶದ ನುಡಿಗಳು. ಯಾಕೆಂದರೆ 1-2 ಅನಾಹುತ ನಡೆದ್ರೆ ಏನೋ ಆಕಸ್ಮಿಕವಾಗಿ ಆಗೋಯ್ತು ಅಂತ ಹೇಳ್ಕೋಬೋದು. ವಿಸಿನಾಲಿಯಲ್ಲಿ ಪದೇ ದುರಂತಗಳು ನಡೀತಾ ಇದೆ. ಅದು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ರೀತಿ ದುರಂತಗಳು ನಡೀತಾ ಇರೋದ್ರಿಂದ ಇಲ್ಲಿನ ಸ್ಥಳೀಯರು ಕೂಡ ರೋಷಿ ಹೋಗಿದ್ದಾರೆ. ಇನ್ನಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಹಾಗಾಗಿ ಆಕ್ರೋಶದ ನುಡಿಗಳನ್ನು ಆಡ್ತಾ ಇದ್ದಾರೆ. ಇನ್ನೊಂದು ವಾರ ಟೈಮ್ ಕೊಡ್ತೀವಿ, ಅಷ್ಟೊತ್ತಿಗೇನಾದ್ರೂ ಸರಿಪಡಿಸ್ತಿಲ್ಲ ಅಂದರೆ ನಮ್ಮ ಹೋರಾಟ ಬೇರೆ ರೀತಿಯೇ ಇರ್ತದೆ ಅಂತ ಹೇಳ್ತಾ ಇರುವಂಥದ್ದು. ಜೊತೆಗೆ
ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಇಲ್ಲಿನ ಜನರ ಪರವಾಗಿರುತ್ತೆ ಅಂತ ಒಂದು ಭರವಸೆಯನ್ನು ಕೊಡ್ತಾ ಈ ಸಮಸ್ಯೆ ಸಾಲ್ವ್ ಆಗುವವರೆಗೂ ಕೂಡ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ. ಕ್ಯಾಮ್ರಾಮನ್ ಇನ್ನೊಂದು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.